ಕಾಣಿಸ್ತಾ ಇಲ್ಲ. ಮೋಡ ಸೈಟ್ ಹಂಚಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಉರುಳು ಎನ್ನುವಂತಾಗಿದೆ. ಮೋಡ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸಲಿದೆ ಕೋರ್ಟ್. ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಕಡೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ರಿಲೀಫಾ ಅಥವಾ ಮತ್ತೆ ಸಂಕಷ್ಟನ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇನ್ನಷ್ಟೇ ಸಿಗಬೇಕಾಗಿದೆ. ಮೂಡ ಸೈಟ್ ಹಂಚಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಉರುಳು ಎನ್ನಲಾಗ್ತಾ ಇದೆ. ಮೂಡ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಇವತ್ತು ಕೋರ್ಟ್ನಲ್ಲಿ ನಡೆಯುತ್ತೆ. ಹಾಗಾಗಿ ಹೈ ವೋಲ್ಟೇಜ್ ವಾದ ವಿವಾದವನ್ನ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ನಿನ್ನೆ ಲೋಕಾಯುಕ್ತದಿಂದ ಏನು ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ. ಬರೋಬ್ಬರಿ 400 ಪುಟಗಳ ತನಿಖಾ ವರದಿ ಸಲ್ಲಿಕೆ ಆಗಿರುವಂತದ್ದು. ಪಾರ್ವತಿ ಸಿದ್ದರಾಮಯ್ಯನವರು ಪಡೆದಿರುವಂತಹ 14 ಸೈಟ್ಗಳ ಬಗ್ಗೆ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು, ಪಾರ್ವತಿ ಸಿದ್ದರಾಮಯ್ಯನವರು ಹಾಗೆ ಬಾಮೈದ ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಭೂಮಾಲೀಕ ದೇವರಾಜ್ ಒಳಗೊಂಡಂತೆ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಲೋಕಾಯುಕ್ತದಿಂದ ಈಗಾಗಲೇ ಸಿಬಿಐಗೆ ವರ್ಗಾವಣೆ ಆಗದಂತೆ ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಸೊ ಈಗ ಒಂದು ಕಡೆ ಹೇಗಾಗ್ತಾ ಇದೆ ಅಂದರೆ, ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಲೋಕಾಯುಕ್ತ SP ಉದೇಶ್ ಅವರು. ಸುಮಾರು 400ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಕೂಡ ಸಿದ್ಧಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಇವತ್ತು ಏನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ಕೂಡ ನಡೀತಾ ಇದೆ. ಸುದೀರ್ಘ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ವರದಿಯಲ್ಲಿ ಏನಿದೆ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಹೇಗೆ ಮುಳುವಾಗಬಹುದು ಅನ್ನೋದನ್ನು ಕೂಡ ಗಮನಿಸ್ತಾ ಹೋದ್ರೆ, ವರದಿಯಲ್ಲಿ A1 ಆರೋಪಿ ಸಿದ್ದರಾಮಯ್ಯ, A2 ಆರೋಪಿ BN ಪಾರ್ವತಿ, A3 ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, A4 ಆರೋಪಿ ದೇವರಾಜ ಅವರ ಸಮಗ್ರ ವಿಚಾರಣಾ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಕೆಸರೆ ಸರ್ವೆ ನಂಬರ್ 464 3.16 ಎಕರೆ ಭೂಮಿ ಸರ್ವೆ, ವಿಜಯನಗರದ 14 ಸೈಟ್ಗಳ ಸರ್ವೆ ಕಾರ್ಯ, ಈ ಹಿಂದೆ ಸಚಿವರಾಗಿದ್ದಂತಹ ಬಚ್ಚೇಗೌಡರ ವಿಚಾರಣಾ ವರದಿ, ಹಿಂದಿನ ಆಯುಕ್ತರಾದಂತಹ ನಟೇಶ್ ಪಾಲಯ್ಯ ಅವರ ಹೇಳಿಕೆ, ಹಿಂದಿನ ಅಧ್ಯಕ್ಷರಾದಂತಹ ಧ್ರುವಕುಮಾರ್ ಅವರಿಗೆ ನೀಡಿರುವಂತಹ ನೋಟಿಸ್ ಉಲ್ಲೇಖ, ಹಿಂದೆ ಮೂಡಾದಲ್ಲಿ ಕೆಲಸ ಮಾಡಿರುವ ಅಧಿಕಾರಿಗಳ ವಿಚಾರಣೆ, ಮೂಡಾದಲ್ಲಿ ದಾಖಲೆಗಳ ಸಂಗ್ರಹದ ವರದಿ, ದೂರುದಾರ ಹಾಗೆ ಮೂಡಾದ ದಾಖಲೆಗಳ ಪರಿಶೀಲನಾ ವರದಿ, ಪರಿಶೀಲನಾ ಬಳಿಕದ ವರದಿಗಳ ಸತ್ಯ ಅಸತ್ಯತೆ ಶೋಧನಾ ಕಾರ್ಯದ ಮಾಹಿತಿಯನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳು ಈವರೆಗೆ ನಡೆಸಿರುವಂತಹ ವಿಚಾರಣೆ ತನಿಖೆಯ ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ. ಸಿಬಿಐಗೆ ವರ್ಗಾವಣೆ ಆಗದಂತೆ ಪ್ಲಾನ್ ಅನ್ನು ಹಾಕೊಳ್ಳಲಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಪರ ಪ್ರಬಲವಾದ ವಾದವನ್ನ ಮಂಡನೆ ಮಾಡೋದಕ್ಕೆ ಈಗಾಗಲೇ ತಯಾರಿ ಕೂಡ ನಡೀತಾ ಇದೆ. ಅಗತ್ಯ ದಾಖಲೆ ಒದಗಿಸಿ ಸಮರ್ಥವಾಗಿ ವಾದವನ್ನ ಮಂಡನೆ ಮಾಡಲಿದ್ದಾರೆ. ದೆಹಲಿ ಭೇಟಿ ವೇಳೆ ವಕೀಲರ ಜೊತೆ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಜೊತೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ನಿರಂತರವಾಗಿ ಮಾತುಕತೆ ಚರ್ಚೆಯನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಏನಾಗಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಸೊ ನೋಡಿ, ಒಂದು ಕಡೆ ಏನಂತಂದ್ರೆ, ಇವತ್ತು ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಅಂದ್ರೆ ವರದಿ ವಿಚಾರಣೆ ನಡೆಯುತ್ತೆ. ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ನವೆಂಬರ್ 26 ಡೆಡ್ಲೈನ್ ನೀಡಿ ತನಿಖಾ ವರದಿಯನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಇವತ್ತೇ ನವೆಂಬರ್ 26 ಆಗಿರೋದ್ರಿಂದ ವಿಚಾರಣೆ ನಡೆಯುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಭಯ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ.
ಯಾಕಂತಂದರೆ ಎಂದೂ ಬಂದಿರದ ಆರೋಪ ಮೈ ಮೇಲೆ ಬಂದಿರೋದ್ರಿಂದ ಸ್ವಲ್ಪ ಕುತೂಹಲ ಇದ್ದೇ ಇದೆ. ಇದರಿಂದ ಹೇಗಾದರೂ ಮಾಡಿ ಆಚೆ ಬರಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿದೆ. ಬಟ್ ಅದು ಯಾವುದಕ್ಕೂ ಕೂಡ ಅದರದ್ದೇ ಆದಂತಹ ಒಂದಷ್ಟು ದಾಖಲೆಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಸಂಕಷ್ಟವನ್ನು ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಮುಂದಾಗಿದೆ.